ನಮ್ಮ ವಿದ್ಯಾರ್ಥಿಗಳು ಮುಂದೆ ಸಮಾಜದಲ್ಲಿ ಚುನಾವಣೆಯಲ್ಲಿ ನಿಂತು ಅವರು ಸಹ ನಾಯಕರಾಗಿ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಹೇಳಿ ಆಶಿಸಿದ್ದೀರಿ. ಅದು ಈ ಸಂದರ್ಭದಲ್ಲಿ ಇಂದಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವೇ, ಸುಲಭವೇ ಎಂಬುದು ಸಹ ನಮ್ಮ ವಿದ್ಯಾರ್ಥಿಗಳ ಒಂದು ಸಂಶಯ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕೆ ತಾವು ಉತ್ತರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನನಗೂ ಸಹ ರಾಜಕಾರಣದಲ್ಲಿ ಹೆಸರು ಮಾಡಬೇಕು ಅಂತಲ್ಲ, ಜನಗಳ ಸೇವೆ ಮಾಡಬೇಕು ಅಂತ ಹೇಳಿ ನಾನು ಈ ದಿನ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಯಾವುದೇ ಸ್ಥಾನದಲ್ಲಿದ್ದರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು. ಪ್ರಾಮಾಣಿಕತೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯ. 5 ವರ್ಷಗಳ ಕಾಲದಲ್ಲಿ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ, ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಆಗಿದ್ರು, ಸಮಾಜ ಸೇವೆಯನ್ನ ಮಾಡಿದ್ದಾರೆ. ಸೊ ಇವ್ಯಾವೂ ಒಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನ ನೋಡದೆ ಪರಿಗಣಿಸದೆ ಈ ರೀತಿಯ ಟೀಕೆಗಳು ಬರ್ತವೆ. ಅದನ್ನ ನಮ್ಮ ವಿದ್ಯಾರ್ಥಿಗಳು ಮುಂದೆ ನಿಮ್ಮ ಜೀವನದಲ್ಲಿ ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಶಿಕ್ಷಣ ಶಾಸ್ತ್ರದಲ್ಲಿ ಪದವಿಯನ್ನ ಪಡೆದಿದ್ದಾರೆ. ನಂತರ ಸ್ವಯಂ ಸೇವಕರಾಗಿ ಸರ್ಕಾರಿ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ನಂತರ ಅವರು ಸಮಾಜ ಸೇವಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈಗ ಸ್ಥಳೀಯ ರಾಜಕೀಯದ ಮುಖಂಡರು ಸಹ ಆಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯನ್ನು ಅಗ್ರಹಾರ ಬಡಾವಣೆಗೆ ತರುವ ನಿಟ್ಟಿನಲ್ಲಿ ಅವರು ಹೆಚ್ಚು ಶ್ರಮವನ್ನು ವಹಿಸಿದ್ದಾರೆ. ಈಗ ನಾವೇನು ಸರ್ಕಾರಿ ಶಾಲೆಯನ್ನ ನೋಡ್ತೀವಿ, ಅದರ ಕಟ್ಟಡದ ನಿರ್ಮಾಣದ ಉಸ್ತುವಾರಿಯನ್ನು ಸಹ ಅವರು ವಹಿಸಿದ್ರು. ಎಲ್ಲದಕ್ಕೂ ಮಿಗಿಲಾಗಿ ಆನಂದ್ ಸರ್ ಅವರು ಡಾಕ್ಟರ್ ಡಿ.ಎ. ಗೌಡ ಸರ್ ಅವರ ಬಹಳ ವರ್ಷಗಳ ಒಡನಾಡಿಯಾಗಿದ್ರು. ಹಲವಾರು ರೀತಿಯ ಹೋರಾಟ ಮತ್ತು ಸಮಾಜ ಸೇವೆಗಳನ್ನ ಮಾಡ್ತಾ ಈಗ ಪ್ರಸ್ತುತ ಬಿಜೆಪಿ ಪಕ್ಷದಿಂದ ಬ್ಯಾಟರಾಯನಪುರ ನಗರ ಮಂಡಲ OBC ಮೋರ್ಚಾ ಸಮಿತಿಯ ಅವರು ಅಧ್ಯಕ್ಷರಾಗಿದ್ದಾರೆ. ನಾನು PUC ಓದಿ TCH ಮಾಡಿ ಈ ಶಾಲೆಯಲ್ಲಿ ಹಂಗಾಮಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಬಂದೆ. ಸಂಬಳ ಎಷ್ಟಪ್ಪ ಅಂದ್ರೆ 300 ರೂಪಾಯಿ. 14 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೆ. 300 ರೂಪಾಯಿ. ನಮ್ಮ ಡಿ.ಎ. ಗೌಡರು ಶಾಲೆಯ ಅಧ್ಯಕ್ಷರು, ನಮ್ಮ ಶಾಲೆಯ ಅಧ್ಯಕ್ಷರು. ಅದೇ ರೀತಿ ಅಗ್ರಹಾರದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ಅಲ್ಲೂ ಸಹ 250-300 ರೂಪೀಸ್ ಸ್ಯಾಲರಿ ಕೊಡ್ತಾ ಇದ್ರು. ಆ ಹಾಲು ಸೊಸೈಟಿಯಲ್ಲಿ ಗೌಡರು ಅಧ್ಯಕ್ಷರು, ನಾವು ಸೆಕ್ರೆಟರಿಗಳು. ಅದೇ ರೀತಿ ಕೆಲಸ ಮಾಡ್ತಾ ಬಂದ್ವಿ. ನಾವು ಅವತ್ತು 300 ರೂಪಾಯಿ ಸಂಬಳ ತಗೊಳ್ಳುವಾಗೂ ನಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನ ತೊಡಗಿಸ್ಕೊಳ್ತಾ ಇದ್ವಿ. ಮತ್ತೆ ಸಂಜೆ ರಾತ್ರಿ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಅವ್ರು ಕೊಡ್ತಕ್ಕಂಥ 10 ರೂಪಾಯಿ 20 ರೂಪಾಯಿ ಆ ಥರವನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಒಂದು ತಿಂಗಳಿಗೆ 600-700 ರೂಪಾಯಿ ಮಾಡ್ಕೊಂಡು ಅದರಲ್ಲಿ ಜೀವನ ಸಾಗಿಸ್ತಾ ಇದ್ವಿ. ಮತ್ತೆ ಭಗವಂತ ಒಂದು ದುಡಿಯುವಂತ ಶಕ್ತಿ ಕೊಟ್ಟಿದ್ದಾರೆ. ಬಂಗಾರ ಎಲ್ಲರೂ ಹಾಕಂತಾರೆ, ಹೆಣ್ಮಕ್ಳಿಗೆ ಅವರು ಬಂಗಾರ ಹಾಕೊಳ್ಳೋಕೆ ಅವ್ರಿಗೂ ಆಸೆ. ಅದೇ ರೀತಿ ನಾನು ಸುಮಾರು 30 ವರ್ಷದಿಂದ ನಾನು ಹೆಂಗಿದ್ದೀನೋ ಹಿಂಗೇ ಇದ್ದೀನಿ. ನಾನು ನೋಡಿರೋಂಥವ್ರು ಕೆಲವ್ರಿಗೆ ಗೊತ್ತಿರ್ತದೆ. ನಾನು 30 ವರ್ಷದಿಂದ ಇದೇ ಬಂಗಾರ ಹಾಕ್ತೀನಿ, ಹಿಂಗೇ ಇದ್ದೀನಿ. ಆದರೆ ಅವತ್ತು ನಾನು 300 ರೂಪಾಯಿಗೆ ಎಮ್ಮೆಯಿಂದ ಕೆಲಸ ಮಾಡಿ ನಾನು ಸಂಬಳ ತಗೊಂಡು 300 ರೂಪೀಸ್ ಡೈಲಿ 10 ರೂಪೀಸ್ ಕೆಲಸ ಮಾಡಿದ್ದೀನಿ. ಆಯ್ತಾ, 3,000-4,000 ರೂಪಾಯಿ ಸಂಬಳ ತಗೊಳ್ಳೋವರೆಗೂ ನಾನು ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ. ಅದರಿಂದ ನನ್ನ ಶ್ರಮ, ನಾನು ಕಷ್ಟಪಟ್ಟು ದುಡಿದು ನಾನು ಮಾಡಿದ್ದೀನಿ. ಯಾವುದೇ ರೀತಿಯ ಅನ್ಯತಾ ಭಾವಿಸಬೇಡ್ರಿ, ಯಾವುದೂ ಸುಮ್ಮನೆ ಬರಲ್ಲ. ಥ್ಯಾಂಕ್ ಯು ಸರ್.